ಹಾಯ್ ಎಲ್ರಿಗೂ. ನಮ್ದು ಹೆಸರು ಮಲಿಕ್ ಸಾಬ್ ನದಾಫ್. ನಮ್ದು ಊರು ಬಂದು ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ ತಾಲೂಕು ಕೊಂಡಿಕೊಪ್ಪ ಅಂತ. ನಮ್ದು ಡಿಗ್ರಿ ಎಲ್ಲ ಆಗಿರೋದು ಗದಗ ವಿಜಯ ಕಲಾಮಂದಿರ್ ಕಾಲೇಜ್. ಮಾಸ್ಟರ್ ಡಿಗ್ರಿ ಆಗಿರೋದು ಬೆಂಗಳೂರು ಯೂನಿವರ್ಸಿಟಿ ಕಾಲೇಜ್. ನಮ್ಗೆ ಆರ್ಟ್ ಒಳಗೆ ಫಸ್ಟ್ ಭಾಳ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಸ್ಕೂಲ್ ಟೈಮ್ನಾಗ, ಹೈಸ್ಕೂಲ್ ಟೈಮ್ನಾಗ, ಪ್ರೈಮರಿ ಟೈಮ್ನಾಗ ಇದ್ದಾಗ ಸ್ವಲ್ಪ ಡ್ರಾಯಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಇಂಟ್ರೆಸ್ಟ್ ಇತ್ತು. ಮತ್ತು ಹೈಸ್ಕೂಲ್ ಟೈಮ್ನಾಗ ಸ್ವಲ್ಪ ನಮಗೆ ಡ್ರಾಯಿಂಗ್ ಸರ್ ಜಾಸ್ತಿ ಇಂಟ್ರೆಸ್ಟಿಂದ ಹೇಳ್ಕೊಟ್ಟು, ಇದೇ ಕಾಲೇಜ್ ಹೋಗ್ರಿ, ಹಿಂಗೆ ಎಲ್ಲ ಚೆನ್ನಾಗಾಗುತ್ತೆ, ನೀವು ವರ್ಕ್ ಎಲ್ಲ ಚಲೋ ಮಾಡ್ತೀವಿ ಡ್ರಾಯಿಂಗ್ ಅಂತೆಲ್ಲ ಹೇಳಿ ಕಳಿಸಿದ್ರು ನಮ್ಗೆ ಡಿಗ್ರಿಗೆ. ಅದಾದಮೇಲೆ ಸ್ವಲ್ಪ ಕಾಲೇಜ್ ಟೈಮ್ನಾಗ ಡಿಗ್ರಿ ಇದ್ದಾಗ ರಿಯಲಿಸ್ಟಿಕ್ ವರ್ಕ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ನಾವು ಗದಗಲ್ಲಿದ್ದಾಗ. ಆದಮೇಲೆ ಬೆಂಗಳೂರು ಯೂನಿವರ್ಸಿಟಿ ಕಾಲೇಜಿಗೆ ಬಂದ್ವಿ ನಾವು. ಅಲ್ಲಿ ಬಂದಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಮಾಡೋದನ್ನು ವಾಪಸ್ ನಮ್ಗೆ ಆಗುವಂಥ ಅನುಭವಗಳಿರಲಿ, ನಮ್ದು ಬೆಳೆದು ಬಂದಿರೋವಂಥ ಕಲ್ಚರ್ ಇರಲಿ, ಮತ್ತು ನಮ್ಗೆ ಆ ಕಡೆ ಮಾಡ್ತಕ್ಕಂಥ ಎಲ್ಲ ನಮ್ಮದು ಸಂಸ್ಕೃತಿ, ಕಲ್ಚರಲ್ ಹಬ್ಬಗಳು, ಅದ್ರ ಮೇಲೆ ಮತ್ತು ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಾಗುತ್ತೆ ಅದ್ರ ಮೇಲೆ ವರ್ಕ್ಸನ್ನು ಮಾಡ್ತಾ ಇದ್ದೆ ನಾನು. ಮಾಡ್ತಾ ಮಾಡ್ತಾ ಮತ್ತು ಕಂಟಿನ್ಯೂ ಹಂಗೆ ಇನ್ನೂ ಸ್ವಲ್ಪ ನಮ್ಗೆ ಇಂಟ್ರೆಸ್ಟ್ ಬರೋಂಗೆ ಇನ್ನೂ ಸ್ವಲ್ಪ ವರ್ಕ್ಸ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಒಂದೇ ಥರ ಆದ್ರೆ ಇದೇ ಆಗಲ್ಲ. ಮತ್ತು ಬೇರೆ ಮಟೀರಿಯಲ್ ಮೇಲೆ ವರ್ಕ್ ಮಾಡ್ಬೇಕು. ಪೇಪರ್ ಆಗಲಿ, ನೆಕ್ಸ್ಟ್ ಬಟ್ಟೆ ಆಗಲಿ, ಈ ಥರ ಬೇರೆ ಬೇರೆ ಮಟೀರಿಯಲ್ನ, ಕಟ್ಟಿಗೆ, ಈ ಥರದ ಮೇಲೆ ವರ್ಕ್ ಮಾಡೋದನ್ನು ಸ್ವಲ್ಪ ನಮ್ಮ ಪ್ರದೀಪ್ ಸರ್ ನಮ್ಗೆ ಜಾಸ್ತಿ ಇನ್ಸ್ಪಿರೇಷನ್ ಮಾಡಿದ್ದು. ಅವ್ರ ಜೊತೆ ವರ್ಕ್ ಮಾಡೋದು, ಅವ್ರ ವರ್ಕ್ಸ್ಗಳನ್ನು ನೋಡೋದು, ಅವ್ರ ಜೊತೆಗೆ ಎಲ್ಲ ಸೀನಿಯರ್ಸ್ ಆರ್ಟಿಸ್ಟ್ಗೆಲ್ಲ ಭೇಟಿ ಆಗೋದು, ಅವ್ರ ಅನುಭವಗಳನ್ನು ಕೇಳೋದು, ಅವ್ರ ಜೀವನ ಶೈಲಿಗಳನ್ನೆಲ್ಲ ನೋಡೋದು. ಈ ಥರ ಸ್ವಲ್ಪ ನಮ್ಗೆ ಜಾಸ್ತಿ ಸರ್ ಹೇಳ್ಕೊಟ್ರು, ಕರ್ಕೊಂಡು ಸುತ್ತಾಡಿದ್ರು. ನಮ್ಗೆ ಭಾಳ ಅನುಭವ ಆಯ್ತು ಅವ್ರಲ್ಲಿದ್ರ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ನಾವು ಮಟೀರಿಯಲ್ನ ಚೇಂಜ್ ಮಾಡ್ತಾ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಒಂದು ಫಸ್ಟ್ ಇಲ್ಲಿ ಆಸ್ಪದ ಒಳಗೆ ಒಂದು ಸಲ ಶೋ ಮಾಡಿದ್ವಿ ನಾವು. ಚೆನ್ನಾಗಾಗಿತ್ತು ಶೋ ಎಲ್ಲ. ನಮ್ಗೆ ನಮ್ಮ ವರ್ಕ್ಸ್ ಫಸ್ಟ್ ನಾವು ಪೇಪರ್ ಮೇಲೆ ಮಾಡೋವಾಗ ವರ್ಕ್ಸ್ನ ಅದರಲ್ಲಿ ನಮ್ಮ ಕಲ್ಚರ್ಗಳನ್ನ ಆ್ಯಡ್ ಮಾಡ್ತಾ ಇದ್ವಿ ನಾವು. ನಾವು ಮಾಡ್ತಕ್ಕಂಥ ಹಬ್ಬಗಳಾಗಲಿ, ನಮ್ದು ಚೈಲ್ಡ್ಹುಡ್ ಲೈಫ್ ಆಗಲಿ, ಅದನ್ನು ವಾಪಸ್ ನಾವು ಅದನ್ನು ಹೇಳ್ಬೇಕಂತೇಳಿ ಆ ಥರ ತೋರಿಸ್ಕೋಬೇಕು ವರ್ಕ್ ಒಳಗಡೆ, ಅದನ್ನು ಹೇಳ್ಬೇಕಂತೇಳಿ. ಅದನ್ನ ನೋಡಿರಂಗಿಲ್ಲ ಈಗ ಸ್ವಲ್ಪ ಎಲ್ಲ ಈಗ ಕಾಣಿಸ್ತಾ ಇಲ್ಲ ಆ ಥರದ್ದು. ಜೀವನ ಸ್ವಲ್ಪ ಕಮ್ಮಿ ಆಗ್ತಾ ಹೊಂಟೈತಿ. ಈ ಮೊಬೈಲ್ ಎಲ್ಲ ಬಂದಮೇಲೆ ಜಾಸ್ತಿ ಕಾಣಿಸ್ತಾ ಇಲ್ಲ. ಅದನ್ನು ನಮ್ಗಾಗಿರೋ ಅನುಭವನ ನಾವು ವರ್ಕ್ನಲ್ಲಿ ಹೇಳೋಕೆ ಹೋಗ್ತಾ ಇರ್ತೀವಿ. ಅದನ್ನು ಪೇಪರ್ ಮೇಲೆ ವರ್ಕ್ ಮಾಡಿದಾಗ ಅದರಲ್ಲಿ ತೋರಿಸ್ತಾ ಇರ್ತೀವಿ ನಾವು. ನಮ್ದು ಗಾಡಿ ಇರೋದು ಎಲ್ಲ ಅದರೊಳಗೆ ತೋರಿಸ್ತಾ ಇರ್ತೀವಿ. ಅದರೊಳಗೆ ವಾಟರ್ ಕಲರ್ ಮಾಡೋದಾಗಲಿ, ಅಕ್ರಾಲಿಕ್ ಕಲರ್, ಆಯಿಲ್ ಕಲರ್, ಮತ್ತು ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಅದಾದಮೇಲೆ ಚೇಂಜ್ ಮಾಡೋದು, ಮತ್ತು ಮಟೀರಿಯಲ್ ಚೇಂಜ್ ಮಾಡೋದು, ಬಟ್ಟೆ ಮೇಲೆ ಮಾಡೋದು, ಇಳ್ಕಲ್ ಸಾರಿ ಮೇಲೆ ಮಾಡೋದು, ಈ ಥರದ ಮೇಲೆ ವರ್ಕ್ ಮಾಡೋದು. ಅದ್ರ ಮೇಲೆ ಅಕ್ರಾಲಿಕ್ ಆಗಲಿ, ಇಲ್ಲ ಆಯಿಲ್ ಫೇಸ್ಟಲ್, ಸಾಫ್ಟ್ ಫೇಸ್ಟಲ್, ಚಾರ್ಕೋಲು, ಈ ಥರ ಎಲ್ಲ ಯೂಸ್ ಮಾಡ್ತಿರ್ತೀವಿ ನಾವು. ಅದನ್ನು ನಮ್ಮ ಕಲ್ಚರ್ನ, ನಮ್ಮ ಕಡೆ ಆಗ್ತಕ್ಕಂಥ ಹಬ್ಬಗಳನ್ನ, ಇಲ್ಲಿ ಅವ್ರಿಗೆ ನಮ್ಮ ಹಬ್ಬಗಳು ಗೊತ್ತಿರಂಗಿಲ್ಲ, ಆ ಕಡೆ ಆಗೋ ಹಬ್ಬ ಇವ್ರಿಗೆ ಗೊತ್ತಿರಂಗಿಲ್ಲ, ಈ ಕಡೆ ಆಗೋ ಹಬ್ಬ ಆ ಕಡೆ ಗೊತ್ತಿರಂಗಿಲ್ಲ. ಆ ಥರದನ್ನ ತೋರಿಸೋದು, ಅದ್ರ ಮೇಲೆ ವರ್ಕ್ ಮೇಲೆ ಮಾಡಿ ಅದ್ರ ಮುಖಾಂತರ ಹೇಳಕ್ ಹೋಗ್ತಾ ಇರ್ತೀವಿ. ಮತ್ತೆ ನೆಕ್ಸ್ಟ್ ನಮ್ಮ ಕಡೆ ಒಂದ್ಸಲ ಒಂದ್ 2 ವರ್ಷನೋ 3 ವರ್ಷ ನಮ್ಮ ಕಡೆ ಮಳೆ ಆಗಿರಲ್ಲ. ಅದ್ರ ಮೇಲೆ ನಾವು ಸಣ್ಣವರಿದ್ದಾಗ ನೋಡಿರೋದು. ನಮ್ಮ ಕಡೆ ಇರೋ ಎಲ್ಲ ಅಮ್ಮ ಅಜ್ಜ ಅವರೆಲ್ಲ ಆ ಕಲ್ಚರ್ಗಳನ್ನ ಮಾಡ್ತಾ ಇರ್ತಾರ. ಗುರ್ಜಿ ಸಗಣಿಯಿಂದ ಮಾಡಿ ಅದಕ್ಕೆ ಪೂಜೆ ಮಾಡಿ, ಗುರ್ಜಿ ತರ ಮಾಡಿ, ಈಗ ಸಣ್ಣ ಹುಡುಗರ ಮೇಲೆ ಅದು ತೆವಿ ಇಟ್ಟು ಅದ್ರ ಮೇಲೆ ನೀರ್ ಹಾಕಿ, ಅದೊಂದು ನಂಬಿಕೆ ಇರುತ್ತೆ ಅವ್ರಿಗೆ. ಅದ್ರ ಮೇಲೆ ಈ ತರ ಪೂಜೆ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು. ಅದನ್ನ ನಾವು ಸಣ್ಣವ್ರಿದ್ದಾಗ ನೋಡ್ಕೊಂಡ್ ಬೆಳೆದಿರೋದು. ಅದನ್ನ ನೋಡ್ಕೊಂಡ್ ಬೆಳೆದಿವಿ. ಜಸ್ಟ್ ಈಗ ಸದ್ಯ ನಾವು ಈ ವಯಸ್ಸಿನಾಗ ನೋಡ್ತಿದ್ರೆ ಎಲ್ಲೂ ಏನೂ ಕಾಣಿಸ್ತಿಲ್ಲ, ಎಲ್ಲ ಬರೀ ಫೋನ್ಯಾಗ ಇರ್ತಾರೆ. ಅದನ್ನ ನೋಡಿರೋದನ್ನ ವಾಪಸ್ ಅದು ಹೋಗ್ತಾ ಇದ್ ನಶಿಸಿ ಹೋಗ್ತಾ ಇದ್ರಿ, ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನ ಪೇಂಟಿಂಗ್ ಒಳಗ ತೋರ್ಸಕ್ ಹೋಗ್ತಿದ್ದೀನಿ, ಆ ಥರದ್ದು ತೋರ್ಸಕ್ ಹೋಗ್ತಿದ್ದೀನಿ. ನೆಕ್ಸ್ಟ್ ಈಗ ನಮ್ಮ ಕಡೆ ಹಬ್ಬಗಳು ಮಾಡ್ತಾರ, ಹಿಂದೂ ಮತ್ತು ಮುಸ್ಲಿಮ್ ಎಲ್ಲ ಸೇರ್ಕೊಂಡು ಮೊಹರಂ ಹಬ್ಬ ಈ ಥರ ಎಲ್ಲ ಮಾಡ್ತಾರ. ಅದ್ರೊಳಗಡೆ ಒಂದಿಷ್ಟು ಪಾತ್ರಗಳು ಬರ್ತಾವೆ, ಒಂದಿಷ್ಟು ವೇಷಗಳು ಬರ್ತಾವೆ. ಅಳ್ಳೊಳ್ಳಿ ಬಾವ ಅಂತ ಬರುತ್ತಾ, ಹುಲಿಯ ವೇಷ ಅಂತ ಬರುತ್ತಾ, ದೇವ್ರಂತ ಬರುತ್ತೆ ಅದ್ರೊಳಗಡೆ. ಆ ಥರದ್ನ ಕಡಿಮೆ, ಬರೀ ದೇವ್ರಷ್ಟೇ ಈಗ ಕಾಣಿಸ್ತೈತಿ. ಹುಲಿ ವೇಷ ಆಗಲಿ, ಅಳ್ಳೊಳ್ಳಿ ಬಾವ ಆಗಲಿ, ಈಗ ಆ ಹಬ್ಬದೊಳಗಡೆ ಅವರು ಒಬ್ಬೊಬ್ರು ಅಲ್ಲಿ ಇರುವಂತ ಜನ ಎಲ್ಲ ದೇವ್ರ ಹತ್ರ ಅವ್ರು ಏನೇನೋ ಅವ್ರ ಕೋರಿಕೆಗಳಿರ್ತಾವ. ನಮ್ಗೆ ಸ್ವಲ್ಪ ಮನಿ ಚಲೋ ಆಗಲಿ, ನಮ್ಮ ಹುಡುಗರು ಏನಾರು ಸ್ವಲ್ಪ ಆ ಥರ ಏನೋ ಸಮಸ್ಯೆಗಳು ಏನಾರು ಇದ್ರೆ ಸ್ವಲ್ಪ ಸರಿ ಆಗಲಿ ಅಂತಂದು ದೇವ್ರ ಹತ್ರ ಬೇಡ್ಕೊಂಡಿರ್ತಾರ ಅವರೆಲ್ಲ. ಅವ್ರು ಬೇಡ್ಕೊಂಡ ನಮ್ಮ ಮಗನ ಹಿಂಗ ಹುಲಿ ವೇಷ ಹಾಕಿಸ್ತೀನಿ, ಇಷ್ಟು ವರ್ಷ ಹಾಕಿಸ್ತೀನಿ, ನಮ್ಮ ಮನ್ಯಾಗ ಹಿಂಗ ಅಳ್ಳೊಳ್ಳಿ ಬಾವ ಹಾಕಿಸ್ತೀನಿ, ಈ ತರ ಎಲ್ಲ ಬೇಡ್ಕೊಂಡಿರ್ತಾರ. ಅವಾಗ ಆ ವೇಷಗಳನ್ನ ಹಾಕೊಡ್ತಾ ಇರ್ತಾರೆ. ಮೊದಲು ಹರಕೆ ತೀರ್ಸೋದು ಅಂತ ಅಂತಾರೆ ಅದಕ್ಕೆ. ಹಂಗ ಹರಕೆ ಕಟ್ಕೊಂಡಿರ್ತಾರ. ಅದನ್ನ ಮೊದ್ಲು ನಾವು ನೋಡ್ತಿದ್ವಿ. ಈಗ ಅದು ಏನೋ ಎಲ್ಲೋ ಬಾಳ ಅಂದ್ರ ಹಿಂದುಳಿದಿರುವಂತ ಹಳ್ಳಿ, ಈಗ ಡೆವಲಪ್ ಆಗಿರಲ್ಲ, ಅಂತಲ್ಲಿ ಅಷ್ಟೇ ಕಾಣಿಸ್ತಾ ಇದೆ.
ಈಗ ಈ ಕಡೆ ಸ್ವಲ್ಪ ಇಂಪ್ರೂವ್ ಆಗೋದ್ರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅದೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು ಅಂತಂದು ಈಗಿನ ಜನ್ರೇಷನ್ ಸ್ವಲ್ಪ ಇದು ಮಾಡ್ತಾರೆ. ಅದ್ನೇನು ಹಾಕೊಂತಿ ಬಿಡು, ಅದ್ನೇನು ಮಾಡ್ತಿ ಬಿಡು ಅಂತೆಲ್ಲ ಹೇಳ್ತಿರ್ತಾರೆ. ಅದನ್ನೆಲ್ಲ ನೋಡಕ್ ಭಾರಿ ಚಂದ ಇತ್ತು. ಅವಾಗೆಲ್ಲ ಸಂಭ್ರಮದಿಂದ ಅದೆಲ್ಲ ಮಾಡ್ಕೊಂಡು, ಆ ಹುಲಿ ವೇಷ ಹಾಕೊಂಡು ಮೈ ತುಂಬೆಲ್ಲ ಪೇಂಟ್ ಹಾಕೊಂಡು ಅದ ಡ್ಯಾನ್ಸ್ ಮಾಡೋದಾಗ್ಲಿ, ಅದೆಲ್ಲ ಭಾಳ ಚಂದ ಇತ್ತು ನೋಡೋದಕ್ಕ. ಅದನ್ನ ಈಗ ಕಾಣಿಸ್ತಾ ಇಲ್ಲ ಜಾಸ್ತಿ. ಮತ್ತ ಅದು ಅರವಳಿ ಭವ ಅಂತೇಳಿ ಅದೆಲ್ಲ ಬಣ್ಣ ಬಣ್ಣದ ಪೇಪರ್ಗಳಿಂದ ಅವೆಲ್ಲ ಫುಲ್ ಡೆಕೋರೇಟ್ ಆಗಿರ್ತಾರೆ. ಮತ್ತೆ ಬ್ಲ್ಯಾಕ್ ಮಕ್ಕ ಕಾಣಿಸಂಗಿಲ್ಲ, ಫುಲ್ ಬ್ಲ್ಯಾಕ್ ಹಾಕೊಂಡಿರ್ತಾರ. ಅದು ಒಂಥರ ಅವ್ರದ್ದು ಡ್ಯಾನ್ಸ್, ಅವರು ಎಲ್ಲ ಅಲ್ಲಿ ಮಸೂತಿ ಮುಂದ್ಗಡೆ ಎಲ್ಲ ಓಡಾಡೋದು ಅದೆಲ್ಲ ಭಾಳ ಚಂದ ಇರುತ್ತೆ. ಈಗೆಲ್ಲ ಕಾಣಿಸ್ತಾ ಇಲ್ಲ. ಅದನ್ನ ನಾವು ವರ್ಕ್ನ್ಯಾಗ ತೋರಿಸ್ತಾ ಇರ್ತೀವಿ, ವರ್ಕ್ ಒಳಗೆ ಹಾಕ್ತಿವಿ. ವರ್ಕ್ ಒಳಗೆ ಎಲ್ಲ ನೋಡ್ತಾರ. ಈ ಕಡೆದವ್ರು ಎಲ್ಲ ಬೆಂಗಳೂರು ಕಡೆ ಆಗ್ಲಿ, ಈ ಕಡೆ ಶಿವಮೊಗ್ಗ ಅವರೆಲ್ಲ ನೋಡಿರಂಗಿಲ್ಲ, ಈ ಕಡೆ ನೋಡ್ತಾರ. ಇದೆಲ್ಲ ಏನು ಚಂದ ಐತಲ್ಲ ಹಿಂಗೆಲ್ಲ ಅಂತ ಕೇಳ್ತಾರ. ನಾವೆಲ್ಲ ಅದ್ರ ಬಗ್ಗೆ ಇದು ಮಾಡ್ತೀವಿ. ಹಂಗ ಆ ತರ ವರ್ಕ್ಸ್ ಎಲ್ಲ ಮಾಡ್ತಿದ್ವಿ. ಈಗ ನೆಕ್ಸ್ಟ್ ಹಂಗ ಕಂಟಿನ್ಯೂ ಮಟೀರಿಯಲ್ ಚೇಂಜ್ ಮಾಡ್ತಾ ನೆಕ್ಸ್ಟ್ ಹಂಗೆ ಮತ್ತೆ ನಮ್ಗೆ ಆಗ್ತಕ್ಕಂಥ ಅನುಭವ ಟ್ರಾವೆಲಿಂಗ್ ಮಾಡ್ತಿರ್ತೀವಿ. ಈಗ ಒಂದ್ ಕಡೆ ಬೇರೆ ಕಡೆ ಇರ್ತೀವಿ, ಅಲ್ಲಿ ಹೆಂಗಿರುತ್ತ, ಮತ್ತೆ ನಾವು ಕಡೆ ನಮ್ ಬೇರೆ ಕಡೆ ಹೋದಾಗ ಅಲ್ಲಿ ಏನ್ ಅನುಭವಗಳಾಗ್ತಾವ, ಆ ಏರಿಯಾ ಆಗ್ಲಿ, ಆ ಕಡೆ ಎಲ್ಲ ನೇಚರ್ ಅದ್ರ ಬಗ್ಗೆ ನಮ್ಗೆ ಆಗುವಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ವರ್ಕ್ ಮಾಡ್ತಿರ್ತೀವಿ. ಇವಾಗ ಸದ್ಯ ಒಂದು ರೆಸಿಡೆನ್ಸಿ ಆಯ್ತು. ಒಂದು ಭಾಳ ನಾವು ರೆಸಿಡೆನ್ಸಿ ಹೋಗಿರಲಿಲ್ಲ. ಬರೀ ನಮ್ಮ ಕಂಫರ್ಟ್ ಇರೋ ಪ್ಲೇಸ್ ಅಲ್ಲೇ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಈಗ ಒಂದು ರೀಸೆಂಟ್ ಆಗಿ ಒಂದು ರೆಸಿಡೆನ್ಸಿ ಆಯ್ತ್ರಿ ನಮ್ಗ ಇದ್ರಾಗ ಶಿವಮೊಗ್ಗ ಕಡೆ ಶಿಕಾರಿಪುರದ ಹತ್ರ. ಒಂದು ಹಿತ್ತಲ ಅಂತಕ್ಕಂಥ ಒಂದು ವಿಲೇಜ್, ಅದರ ಪಕ್ಕದಲ್ಲಿ ಫಾರ್ಮ್ ಹೌಸ್, ಒಂದು ಅಡಿಕೆ ತೋಟ. ನಮ್ಗದು ಹೊಸ ಎಕ್ಸ್ಪೀರಿಯನ್ಸ್. ಆ ತರ ಜಾಗ ನಾವು ಬರೀ ಬಯಲ್ ಕಡೆ ಇದ್ದವ್ರಿ. ನಮ್ ಕಡೆ ಜಾಸ್ತಿ ಗಿಡ ಇಲ್ಲ, ಬರೇ ರೋಡ್ ಮತ್ತ ದಾರಿ ಮತ್ತ ಬಿಸಿಲು ಇಂತಲ್ಲೆಲ್ಲ ಇದ್ದವ್ರು ನಾವು. ಫಸ್ಟ್ ಒಂದು ಗ್ರೀನ್ ನೇಚರ್ ಒಳಗ. ಆದ್ರೆ ನಾನ್ 5 ಜನ ಬಂದಿದ್ವಿ. ಫಸ್ಟ್ ನಾನ ಬಂದಿದ್ದೆ. ಬಂದ ಒಂದ್ ದಿವ್ಸ ನೈಟ್ ನಾನು ಒಬ್ನೇ ಇದ್ದಿದ್ದ ಅವತ್ತ. ಅದು ಎಲ್ಲ ಫುಲ್ ಬ್ಲ್ಯಾಕ್. ಅವತ್ ಏನು ಕಂಡಿಲ್ಲ ನನ್ಗ. ಫಸ್ಟ್ ಬಂದಾಗ ಬ್ಲ್ಯಾಕ್. ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಮ್ಗ ಆ ತರ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಒಟ್ಟ. ಫಸ್ಟ್ ಬಂದಾಗ ಪೂರ್ತಿ ಬ್ಲ್ಯಾಕ್. ಅದ್ರ ಮೇಲೆನ ನಾನು ವರ್ಕ್ಸ್ ನ ಮಾಡಿರೋದು. ಸ್ವಲ್ಪ ಕತ್ಲನ್ನ ಅನ್ಭವಿಸಿ ಅದನ್ನ ಹಂಗ ವರ್ಕ್ ಮಾಡಿರೋದು. ಅದಂಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದ್ 10-12 ದಿವಸ ಇದ್ವಿ ನಾವು ರೆಸಿಡೆನ್ಸಿ. ಹಂಗ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಒಂದ್ 3-4 ದಿವಸ ಆದ್ಮೇಲೆ ಬ್ಲ್ಯಾಕ್ ಸ್ವಲ್ಪ ಕಲರ್ ಆಗ್ತಾ ಆಗ್ತಾ ನಮ್ಗ ಹಂಗ ಅನಸ್ತೈತ್ರಿ. ಆ ತರ ಅನಸ್ತೈತೆ. ಹಂಗೆ ಸ್ವಲ್ಪ ಕಲರ್ಸ್ ಬರ್ತಾ ಬರ್ತಾ ಹೋದ ವರ್ಕ್ ಒಳಗಡೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಚೆನ್ನಾಗಾಯ್ತು, ನಮ್ಗೆ ಖುಷಿ ಆಯ್ತು. ಫಸ್ಟ್ ಅದ ರೆಸಿಡೆನ್ಸಿ ಆಗಿರೋದು. ಒಂದ್ 5 ಜನ ಇದ್ವಿ ನಾವು. ಚೆನ್ನಾಗಿತ್ತು ನಮ್ಗದು ಒಳ್ಳೆಯ ಅನುಭವ. ಶಿವಮೊಗ್ಗ ಆ ಜಾಗ ರೆಸಿಡೆನ್ಸಿಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಅದು ಹೊಸ ಜಾಗ ನಮ್ಗ. ಆ ತರ ಜಾಗ ನಾವು ಎಲ್ಲೂ ನೋಡಿಲ್ಲ. ಬರೇ ನಾವು ದಾರಿಲಿ ಹೋದಾಗ ನೋಡಿರ್ಬಹುದು ಎಲ್ಲಾದ್ರೂ. ಆದ್ರ ಅದ್ರ ಬಗ್ಗೆ ನಮ್ಗ ಅಷ್ಟೊಂದು ಐಡಿಯಾ ಇರಂಗಿಲ್ಲ. ಅದನ್ನ ನಾವು ಅನುಭವಿಸಿರಂಗಿಲ್ಲ. ಆ ಜಾಗ ಅಲ್ಲಿದ್ದು ಅಲ್ಲಿ ಏನು ನೋಡಿರಂಗಿಲ್ಲ. ಫಸ್ಟ್ ಅದು ಹೋಗಿ ಉಳ್ಕೊಂಡಾಗ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗ. ಫುಲ್ ಕತ್ಲು ಅದು ಹೋದಾಗ, ಫಸ್ಟ್ ಕತ್ಲು. ಹಂಗ 1-2 ದಿವಸ ಹೋದ್ಮೇಲೆ ಅಲ್ಲಿ ಆ ತೋಟದ ಓನರ್ ಬಂದು ಸ್ವಲ್ಪ ಏನೋ ಕೆಲಸ ಮಾಡಿಸ್ತಿರ್ತಾರ ಅವ್ರ ತೋಟದ್ದು. ಚೆನ್ನಾಗಿತ್ತು. ಸುತ್ತ ಗಿಡ, ಸುತ್ತಲಾನು ಏನು ಇಲ್ಲ, ಬರೇ ಒಂದೇ ಒಂದ್ ಮನೆ. ಅದ್ರ ಒಳಗಡೆನೆ ನಾವು ಇದ್ವಿ, 4 ಜನನು ಇದ್ವಿ. ಚಂದ ಇತ್ತು. ಹಂಗ ಸ್ವಲ್ಪ ನೀರಿಂದ ಏನೋ ಪ್ರಾಬ್ಲಮ್ಸ್, ಹಂಗ ಪ್ರಾಬ್ಲಮ್ಸ್ ಎಲ್ಲ. ಅದು ಚೆನ್ನಾಗಿತ್ತು. ನಾವು ಕೆಳಗಡೆಯಿಂದ ನೀರ್ ತಗೊಂಡ್ ಮೇಲೆ ಹೋಗೋದು, ಅಲ್ಲಿ ಮೇಲೆ ಅಡಿಗೆ ಮಾಡ್ಕೊಳ್ಳೋದು, ಕೆಳಗಡೆ ಬಂದು ಪಾತ್ರೆ ಎಲ್ಲ ಇದು ಮಾಡೋದು. ಅದ್ರ ಮೇಲೆ ಹಂಗ ಅಲ್ಲಿ ಆಗಿರೋಂತ ಅನುಭವದ ಮೇಲೆನೆ ನಾವು ವರ್ಕ್ ಮಾಡಿರೋದು. ಅಲ್ಲಿ ಎಲ್ಲ ಅಲ್ಲಿರೋ ನದಿ ಅದ್ರೊಳಗಡೆ ಎಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದ್ರ ಮೇಲೆನೆ ಸ್ವಲ್ಪ ವರ್ಕ್ಸ್ ಮಾಡಿದೀವಿ. ಅಲ್ಲಿ ನಮ್ದು ಸ್ವಂತ ಏನ್ ಫೀಲಿಂಗ್ಸ್ ಆಗ್ತಿತ್ತು ಅದ್ರ ಮೇಲೆನೆ ನಮ್ ವರ್ಕ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಅಲ್ಲಿ ಜನ ಎಲ್ಲ ಬಂದು ನೋಡ್ತಾ ಇದ್ರು. ನೋಡಿದಾಗ ಅವ್ರಿಗೆ ಏನ್ ಮಾಡ್ತೀರಿ ನೀವು, ಇದೆಲ್ಲ ಏನು ಅಂತೆಲ್ಲ ಕೇಳ್ತಿದ್ರು. ಅವ್ರಿಗೆ ಗೊತ್ತಿರಂಗಿಲ್ಲ ಅದ್ರ ಬಗ್ಗೆ. ಅಂದ್ರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಈ ತರ ನಾವೆಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀವಿ, ಇದು ರೆಸಿಡೆನ್ಸಿ ಅಂದ್ರೆ ನಮ್ಗೆಲ್ಲ ಇಲ್ಲಿ ಕರ್ಕೊಂಡ್ ಬಂದಿರ್ತಾರ, ಡ್ರಾಯಿಂಗ್ಸ್ ಎಲ್ಲ ಮಾಡಿಸ್ತಾರ ಅಂತ ಅದೆಲ್ಲ ಹಿಂಗೆ ಅವ್ರಿಗೆ ತಿಳಿಸಿ ಹೇಳ್ತಾ ಇರ್ತಿದ್ವಿ. ಅಲ್ಲಿರೋ ಸ್ಕೂಲಿನ ಹುಡುಗರೆಲ್ಲ ಬಂದಿದ್ರು, ನೋಡಿದ್ರು ಡ್ರಾಯಿಂಗ್ಸ್. ಚೆನ್ನಾಗಿ ಅವ್ರಿಗೂ ಇಂಟ್ರೆಸ್ಟ್ ಇತ್ತು. ಅವ್ರು ನಮ್ ಜೊತೆಗೆ ಡ್ರಾಯಿಂಗ್ ಎಲ್ಲ ಮಾಡಿದ್ರು. ಮತ್ತ ಆ ಕಡೆ ಇರೋ ಅಲ್ಲಿ ವಿಲೇಜ್ ಹಳ್ಳಿನ ಬೇರೆ ತರ, ನಮ್ದು ಜೀವನ ಶೈಲಿ ಬೇರೆ ತರ. ಇಲ್ಲಿರೋ ಹಳ್ಳಿಗಳು ಮಲೆನಾಡ್ ಅದು. ಅಲ್ಲೆಲ್ಲ ಫುಲ್ ಗ್ರೀನ್. ಅಲ್ಲಿ ನೀರ್ ಜಾಸ್ತಿ, ಎಲ್ಲ ನೀರ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಒಂಥರ ತಂಪು, ಕೋಲ್ಡ್ ಜಾಸ್ತಿ ಇರುತ್ತ. ನಮ್ ಕಡೆ ಹೀಟ್ ಜಾಸ್ತಿ ಇರುತ್ತೆ. ಅಲ್ಲಿ ಅವ್ರು ಬದುಕೋದ ರೀತಿನೇ ಬೇರೆ ತರ, ನಾವು ಬದುಕೋ ರೀತಿನೇ ಬೇರೆ ತರ. ಮತ್ತ ಅವ್ರದ್ದು ಮಾತಾಡೋ ಲ್ಯಾಂಗ್ವೇಜ್ ಸ್ವಲ್ಪ ಸಾಫ್ಟ್ ಆಗಿರುತ್ತ, ನಮ್ದು ಸ್ವಲ್ಪ ರಫ್ ಆಗಿರುತ್ತ. ಅವ್ರದ್ದು ಬರೋದು ಒಂಥರ ಖುಷಿ ಆಗೋದು. ಅವ್ರದ್ದು ಜೀವನ ನಮ್ದು ಜೀವನ ಬಹಳ ಖುಷಿಯಾಗಿರೋದು. ನಾವಲ್ಲಿ ಬಹಳ ಅನುಭವ ಆಯ್ತು, ಹೊಸ ಅನುಭವ. ಚಂದ ಇತ್ತು, ನಮ್ಗೆ ಬಹಳ ಖುಷಿ ಆಗಿತ್ತು. ಈ ಕಡೆ ಹಳ್ಳಿಗೂ ಆ ಕಡೆ ಹಳ್ಳಿಗೂ ತುಂಬಾ ಅಂತರ ಇರ್ತತಿ. ಅವ್ರಿಗೆ ನಮ್ಗ ಬಹಳ ಫರ್ಕ್. ನಾವು ಬದುಕೋದು ಅವ್ರು ಬದುಕೋದು ಬಹಳ ವ್ಯತ್ಯಾಸ ಆಗತ್ತ ನಮ್ ಜೀವನ ನೋಡಿದ್ವಲ್ಲ. ಮತ್ ನಮ್ ಕಡೆಯದ್ದು ನಾವು ಮಾಡುವಂತ ಅಡಿಗೆ, ನಾವು ಮಾಡುವಂತ ಊಟ ಬೇರೆ ತರ ಇರುತ್ತ.
ಇವ್ರ ಕಡೆ ಮಾಡೋದು ಊಟನೇ ಬೇರೆ ತರ ಇರುತ್ತೆ. ಸ್ವಲ್ಪ ಇವ್ರು ಖಾರ ಕಮ್ಮಿ ತಿಂತಾರ, ಸ್ವಲ್ಪ ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿ. ಅದೆಲ್ಲ ಒಂದು ಹೊಸ ಅನುಭವ ನಮ್ಗೆ. ಚೆನ್ನಾಗಿತ್ತು. ಅದೊಂದು 12 ದಿವಸ ಭಾಳ ಖುಷಿಯಿಂದ ನಾವು ಎಂಜಾಯ್ ಮಾಡಿದ್ವಿ. ಅಲ್ಲೇ ನಾವಿರೋಂಥ ಮನಿ ಸುತ್ತಮುತ್ತ ಫುಲ್ ಗ್ರೀನ್, ಫುಲ್ ಗ್ರೀನ್ ಇತ್ತು. ಅಲ್ಲಿ ಜಾಸ್ತಿ ಹುಳ, ಅಲ್ಲಿ ಹುಳ ಡಿಫ್ರೆಂಟ್ ಡಿಫ್ರೆಂಟ್ ಹುಳಗಳು. ಆ ಹುಳಗಳೆಲ್ಲ ಬರ್ತಾ ಇದ್ವು, ಹೋಗ್ತಾ ಇದ್ವು, ಅವನ್ನೆಲ್ಲ ನೋಡ್ತಾ ಇದ್ವಿ. ಮತ್ತ ಆ ಕಡೆ ಜಾಸ್ತಿ ಸಂಜೆ ಆದ ತಕ್ಷಣ ಏನೂ ಇಲ್ಲ, ಎಲ್ಲ ಬಹಳ ಪೀಸ್ಫುಲ್ ಜಾಗ, ಸೈಲೆಂಟ್ ಆಗಿರ್ತೈತಿ. ನಮ್ ಕಡೆ ಜಾಸ್ತಿ ಸೌಂಡ್ ಗಿೌಂಡ್ ಇರ್ತೈತಿ ನಮ್ ಕಡೆ. ಇಲ್ಲೆಲ್ಲ ಫುಲ್ ಪೀಸ್ಫುಲ್, ಫುಲ್ ಕೋಲ್ಡ್ ಇರ್ತೈತಿ. ಚೆನ್ನಾಗಿತ್ತು ಅದೊಂಥರ ಅನುಭವ. ಗಾಳಿ ಬರ್ತಾ ಗಾಳಿ ಇರುತ್ತೆ, ಸೌಂಡ್ ಗಾಳಿ ಬರ್ತಾ ಇರುತ್ತ. ಮತ್ತ ಅಲ್ಲೇ ಗಾಡಿಗಳು ಬರ್ತಾ ಇರ್ತಾವು. ಸುತ್ತಮುತ್ತ ಜನ ಎಲ್ಲ ಜಾಸ್ತಿ ಮಾತಾಡ್ಸ್ತಾರ ನಮ್ ಕಡೆ, ಸುಮ್ನೆ ಇರಲ್ಲ. ಮಾತಾಡ್ಸ್ತಾರ, ನಾವು ಅವ್ರ ಕೂಡ ಮಾತಾಡ್ತೀವಿ. ಅಲ್ಲಿ ಇಲ್ಲಿ ಜನ ಸೇರ್ಕೊಂತಿರ್ತೇವೆ, ಏನೇನೋ ಸಣ್ಣ ಪುಟ್ಟ ಏನೋ ಮಾಡ್ತಾ ಇರ್ತೀವ್ರಿ. ಈ ಕಡೆ ಹಂಗಿಲ್ಲ. ಯಾರು ಆಚೆ ಕಡೆನೆ ಬರಲ್ಲ, ಅವರು ಜಾಸ್ತಿ ಅವ್ರ ವರ್ಕ್ನಾಗ ಇರ್ತಾರ. ಸೌಂಡ್ಲೆಸ್ ಜಾಗ, ಜಾಸ್ತಿ ಸೌಂಡ್ ಇರಂಗಿಲ್ಲ. ಚೆನ್ನಾಗಿರುತ್ತೆ. 5 ಜನ ಇದ್ದಾಗ ಒಬ್ಬೊಬ್ರದ್ದು, ಈಗ ನಾನ್ ನೋಡೋದು ರೀತಿನೇ ಬೇರೆ, ಆ ಜಾಗನ ನಂದೊಂದು ಅನುಭವನೇ ಬೇರೆ. ನನ್ಗೆ ಹೆಂಗ ಅನ್ಸುತ್ತ, ನನ್ಗೆ ಅಲ್ಲಿ ಆಗುವಂತ ಫೀಲಿಂಗ್ಸ್ ಇರ್ಲಿ. ಅಲ್ಲಿ ಇಲ್ಲಿಂದ ಆ ಕಡೆ ಹೋಗಿರ್ತೀವಿ, ನಮ್ದು ಇಲ್ಲಿರೋದು ಬೇರೆ ತರ ರೀತಿ ಜೀವನ. ನಮ್ ಕಂಫರ್ಟೇಬಲ್ ಜಾಗದೊಳಗೆ ಇರ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ಹೆಂಗಿರುತ್ತ ಹಂಗ್ ಹೊಂದ್ಕೋಬೇಕಾಗತ್ ನಾವು. ಅಲ್ಲಿ ಹೋದಾಗ ನಂದು ವರ್ಕ್ನ ಬೇರೆ ತರ, ನನ್ ಜೊತೆಲಿ ಇರೋರು ಒಬ್ಬೊಬ್ರದ್ದು ಬೇರೆ ಬೇರೆ ತರ ವರ್ಕ್. ಅವ್ರು ನೋಡೋದು ಬೇರೆ ತರ ನೋಡ್ತಾರ, ಅವ್ರು ನೋಡೋ ಹೆಂಗಲ್ಲ ಬೇರೆ, ಆ ಜಾಗನ ನಾನ್ ನೋಡೋದೇ ಬೇರೆ. ಒಬ್ಬೊಬ್ರು ನನ್ಗೆ ಅಲ್ಲಿ ಆಗಿರೋ ಫೀಲಿಂಗ್ಸ್, ಅಲ್ಲಿ ಇರೋ ನೇಚರ್ ಬಗ್ಗೆ ನಾನು ವರ್ಕ್ ಮಾಡಿದ್ರ, ಅವ್ರು ಅಲ್ಲಿರೋ ಗಿಡ ಆಗ್ಲಿ, ಅಲ್ಲಿ ಬೆಳೆ ಆಗ್ಲಿ, ಅಲ್ಲಿ ಮಳೆ, ಅಲ್ಲಿ ನೀರು, ಅಲ್ಲಿ ಹಸಿರು, ಅದ್ರ ಬಗ್ಗೆ ಒಂದೊಬ್ಬರು ವರ್ಕ್ ಮಾಡ್ತಾರ. ಇನ್ನೊಬ್ರು ಅಲ್ಲಿ ನಾವು ಒಬ್ಬೊಬ್ರೆ, ಅವ್ರು ಇರೋದು ಜೀವನ, ನಾವೊಬ್ರ ಅದೀವಿ, ನಮ್ ಕೂಟಾಗ ಯಾರಿಲ್ಲ, ಈ ಜಾಗ ಹಿಂಗೈತಿ ಆ ತರದ್ ಮೇಲೆ, ಆ ಫೀಲಿಂಗ್ಸ್ ಮೇಲೆ ಒಬ್ರು ವರ್ಕ್ ಮಾಡ್ತಾರ. ಈ ತರ ಎಲ್ಲ ಒಬ್ಬರದ್ದು ಬೇರೆ ಬೇರೆ ವೇ ಇರ್ತತಿ ನೋಡೋ ಅಂತ ಆ್ಯಂಗಲ್. ಅದು ಅವ್ರವ್ರ ದೃಷ್ಟಿ, ಅವ್ರು ಹೆಂಗ್ ನೋಡ್ತಾರ ಅದ್ರ ಮೇಲೆ ಹೋಗುತ್ತ. ಅದನ್ನ ನಾವು ಅವ್ರಿಗೆ ಹೇಳಿದ್ರ ಅದು ಬರಲ್ಲ, ಅವ್ರು ನಮ್ಗೆ ಹೇಳಿದ್ರ ಅದು ಹಂಗ ಆಗಲ್ಲ. ಒಬ್ರದೊಬ್ರು ಅವ್ರ ವರ್ಕ್ಸ್ ಡಿಫ್ರೆನ್ಸ್ ಇರ್ತಾವ. ಅದು ಒಬ್ರದಂಗ ಒಬ್ರದ್ ಆಗೋದೇ ಇಲ್ಲ. ಅದ ಒಂಥರ ಖುಷಿ ನಮ್ಗೆ ನೋಡೋದಕ್ಕೆ. ಒಬ್ರು ಆ ಹತ್ರ ಇರೋರು ಆಗಿದ್ರು, ಆ ಜಾಗಕ್ಕ ಹತ್ರ ಇದ್ದಿಂದ ಅವ್ರು ಅದೇ, ಅದು ಕಂಟಿನ್ಯೂ ಅವ್ರು ಹೆಂಗ್ ವರ್ಕ್ ಮಾಡ್ಕೊಂಡ್ ಬರ್ತಾ ಇದ್ರು, ಅವ್ರಿಗೆ ವ್ಯತ್ಯಾಸ ಅನ್ಸಂಗಿಲ್ಲ. ಅವ್ರು ಅಲ್ಲಿ ಅವರೇ ಆಗಿರ್ತಾರ, ಅದಕ್ಕೆ ಅವ್ರಿಗೆ ವ್ಯತ್ಯಾಸ ಆಗಲ್ಲ. ನಾವು ಇರೋದ್ರಿಂದ ಬೇರೆ ಆಗುತ್ತಾ, ಅವ್ರು ಇರೋದು ಬೇರೆ ಆಗುತ್ತಾ. ಅವ್ರು ಅಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ರು ಅದು ಹಂಗೆ ಕಂಟಿನ್ಯೂ ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಅವ್ರದ್ದು ವರ್ಕ್ ಹೆಂಗಂದ್ರ, ಅಲ್ಲಿ ಬೆಳಿತಕ್ಕಂತ ಬೆಳೆ, ಅಲ್ಲಿ ಭತ್ತ ಬೆಳಿತಾರ, ನಾಟಿ ಮಾಡ್ತಾರ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ರು. ಮತ್ತ ಅಲ್ಲಿ ಆ ಜನರು ಹೆಂಗಂತಂದ್ರ, ಇದೇನ್ ಡ್ರಾಯಿಂಗ್ ಮಾಡಿ ಏನ್ ಮಾಡ್ತೀನಿ ನೀನು, ಸುಮ್ಮನೆ ಅದ ಡ್ರಾಯಿಂಗ್ ಮಾಡೋದು ಅಂತ, ಏನ್ ರೊಕ್ಕ ಬರ್ತಾನ, ಏನಾಗತ್ತ, ಸುಳ್ಳದನ್ನ ಮಾಡ್ಕೊಂಡ್ ಕುಂತು ಟೈಮ್ ವೇಸ್ಟ್ ಮಾಡ್ತೀಯ ಅನ್ನೋ ಆ ತರದ್ ಅಲ್ಲಿ ಅವ್ರ ಮೈಂಡ್ ಸೆಟ್. ಆ ಜನಕ್ಕ ಅದ ಕಲೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಆ ಕಲೆ ಹೆಂಗಿರುತ್ತ, ಅದರಿಂದ ಎಷ್ಟು ಆ ಕಲೆನ ಹೆಂಗ್ ಬೆಳೆಸ್ಬೇಕು ನಾವು, ಅದರಿಂದ ಎಷ್ಟು ಮನಃಶಾಂತಿ ಸಿಗುತ್ತ ಅನ್ನೋ ಅವ್ರಿಗೆ ಗೊತ್ತಿರಂಗಿಲ್ಲ ಅಲ್ಲಿ ಜನದ ಬಗ್ಗೆ. ಅಲ್ಲಿ ಅವ್ರ ಆರ್ಟಿಸ್ಟ್ ಆಗಿದ್ರಿಂದ, ಅಲ್ಲಿ ಅವ್ರದ್ದು ಮನಸ್ಥಿತಿ ಹೆಂಗೈತೆ ಆ ಜನರದು, ಅದ್ರ ಮೇಲೆನೆ ವರ್ಕ್ ಮಾಡಿದ್ರು ಅವ್ರು. ಈಗ ನೀವು ಅವ್ರ ಮನ್ಯಾಗ ಹುಡುಗರು ಓದ್ತಾರಂತಂದ್ರ,